ಓವೇರಿಯನ್ ಸಿಸ್ಟ್ ಅನ್ನೋದು ಯೂಶ್ವಲಿ ಒಂದು ಮೆನ್ಸ್ಟ್ರಲ್ ಸೈಕಲಲ್ಲಿ ಬರುತ್ತೆ ಹೋಗುತ್ತೆ. ಎಲ್ಲರಿಗೂ ಅದು ಸಿಂಪ್ಟಮ್ಯಾಟಿಕ್ ಆಗಿ ಇರಲ್ಲ. ಸೊ ಬೇಸಿಕ್ಲಿ ಓವೇರಿಯನ್ ಸಿಸ್ಟ್ ಅನ್ನೋದು ಈ ಓವರಿ ಒಳಗಡೆ ಸ್ವಲ್ಪ ನೀರು ತುಂಬಿಕೊಳ್ಳೋದು. ಸೊ ಅದು ಫಂಕ್ಷನಲ್ ಆಗಿರ್ಬೋದು, ನಾನ್ ಫಂಕ್ಷನಲ್ ಆಗಿರ್ಬೋದು. ನಮಗೆ ಈಚ್ ಮೆನ್ಸ್ಟ್ರಲ್ ಸೈಕಲಲ್ಲಿ there are so many hormones which are acting to make this menstrual cycle regular. ಈ ಓವ್ಯುಲೇಷನ್ ಆದ ನಂತರ ಈ ಪ್ರೊಜೆಸ್ಟ್ರಾನ್ ಅನ್ನೋ ಒಂದು ಹಾರ್ಮೋನ್ ಆ್ಯಕ್ಟ್ ಆಗಿ ಅದು ಒಂದು 14 ದಿನಕ್ಕೆ ಅದು ಆ್ಯಕ್ಟ್ ಆಗುತ್ತೆ. ಮತ್ತು ಅದು ಪುನಃ ಅದು ಡ್ರಾಪ್ ಡೌನ್ ಆದಾಗ ಯು ವಿಲ್ ಗೆಟ್ ಯುವರ್ ಮೆನ್ಸ್ಟ್ರಲ್ ಸೈಕಲ್. ಈ ಒಂದು ಸೈಕಲ್ ಅಂದರೆ ಫಸ್ಟ್ 14 ಡೇಸ್ಗೆ ಈಸ್ಟ್ರೋಜನ್, ದೆನ್ ಓವ್ಯುಲೇಷನ್, ದೆನ್ ಫಾಲೋಡ್ ಬೈ ಪ್ರೊಜೆಸ್ಟ್ರಾನ್ ಆ್ಯಕ್ಷನ್, ಇದೆಲ್ಲ ಕರೆಕ್ಟ್ ರೀತಿಯಲ್ಲಿ ನಡೀಲಿಲ್ಲ ಅನ್ನುವಾಗ ಯು ಮೈಟ್ ಗೆಟ್ ಅ ಸಿಸ್ಟ್, a functional cyst. So what and all can impact this? ಸ್ಟ್ರೆಸ್ ಇದ್ದರೆ, ಇಲ್ಲ ಬೇರೆ ಏನಾದರೂ ಎಂಡೋಕ್ರೈನ್ ಡಿಸ್ಟ್ರಪ್ಷನ್ಸ್ ಏನಾದರೂ ಇದ್ದರೆ, ಆ್ಯಂಡ್ ಇಫ್ ಅಟ್ ಆಲ್ ನಾರ್ಮಲ್ ಆಗಿ ಬಂದು ಹೋಗ್ಲೂಬೋದು. ಸೊ ಆಲ್ ದಿಸ್ ಥಿಂಗ್ಸ್ ಪುಟ್ ಟುಗೆದರ್ ಯು ಮೈಟ್ ಗೆಟ್ ಅ ಫಂಕ್ಷನಲ್ ಸಿಸ್ಟ್ ವಿಚ್ ಯು ನೀಡ್ ನಾಟ್ ಹ್ಯಾವ್ ಟು ವರಿ. ಪೀರಿಯಡ್ ಬರ್ತಾ ಇಲ್ಲ ಪೇಯ್ನ್ ಜಾಸ್ತಿ ಇದೆ, ಇಲ್ಲ ಇಫ್ ಅಟ್ ಆಲ್ ಯು ಹ್ಯಾವ್ ಎನಿ ಅದರ್ ಸಿಂಪ್ಟಮ್ಸ್ ಆಫ್ ಪೇಯ್ನ್ ಡ್ಯೂರಿಂಗ್ ಕಾಂಟ್ಯಾಕ್ಟ್, ಮೋಷನ್ ಹೋಗುವಾಗ, ಇಲ್ಲ ಮೆನ್ಸ್ಟ್ರಲ್ ಸೈಕಲಲ್ಲಿ ಯಾವಾಗಲೂ ಪೇಯ್ನ್ ಬರ್ತಾನೆ ಇದೆ ಅಂದರೆ ದೆರ್ ಮೈಟ್ ಬಿ ಸಮ್ ಅದರ್ pathological cyst which might not be a normal functional cyst. Usually when you go to a doctor, they might check you with a scan, endocrine parameters na check ಮಾಡ್ತಾರೆ, ಮತ್ತು ಅದು ಫಂಕ್ಷನಲ್ ಇದೆಯಾ ನಾನ್ ಫಂಕ್ಷನಲ್ ಇದೆಯಾ ಅಂತ ನೋಡಿಕೊಂಡು they might give you some medications, or they might ask you to wait for 2 to 3 months for that one to resolve and come back. So ideally if a cyst comes, don't get panicked, go to a doctor, get it checked, but don't stop with one checkup. Just go whenever the reviews are being told for you to recheck whether it has gone or what has happened to it, or if at all there is something to be addressed. ಕೆಲವೊಂದು ಟೈಮು ಸಿಸ್ಟ್ಗಳು ದೊಡ್ಡದಾಗ್ಬೋದು, ತುಂಬ ದೊಡ್ಡದಾಗ್ಬೋದು. ಸೊ ಆವಾಗ ಅಬ್ಸರ್ವೇಷನ್ ಅಂತ ನಾವು ಕೂತ್ಕೊಂಡಿರೋಕ್ಕಾಗಲ್ಲ. ಸೊ ವೆನ್ ಸಿಸ್ಟ್ ಇಸ್ ಕ್ರಾಸಿಂಗ್ 5 to 7 ಸೆಂಟಿಮೀಟರ್ ಮೇಲೆ ಹೋಗ್ತಾ ಇದೆ ಅನ್ನುವಾಗ ಅದು ರಪ್ಚರ್ ಆಗ್ಬೋದು ಕೆಲವೊಂದು ಟೈಮ್, ಇಲ್ಲ ಟ್ವಿಸ್ಟ್ ಆಗ್ಬೋದು. ದೆರ್ ಮೈಟ್ ಬಿ ಎನ್ ಎಮರ್ಜೆನ್ಸಿ ಆಫ್ ovarian torsion, ಈ ಥರ ಎಲ್ಲ ವಿತ್ ಎಕ್ಸ್ಕ್ರೂಷಿಯೇಟಿಂಗ್ ಪೇನ್ ವೇರ್ ದ ಸರ್ಜರಿ ಇಸ್ ಓನ್ಲಿ ವೇ ಔಟ್. ಆ್ಯಂಡ್ ತುಂಬ ಲಾರ್ಜ್ ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ಗಳಿಗೂ ಸರ್ಜರಿ ಇಸ್ ಓನ್ಲಿ ದ ವೇ ಔಟ್. ಯು ಕ್ಯಾನ್ ಸಿ ಅಬೌಟ್ ದೆರ್ ಇಸ್ ಒನ್ ಡಿಸ್ಪ್ಲೇಡ್ ಇಮೇಜಸ್ ವೇರ್ endometriotic cyst recently we had just did a surgery where there's a lot of chocolate material which has been flowing out. ಸೊ ಈ ಥರ ಸಿಸ್ಟ್ಗಳನ್ನ ಪೆಥಲಾಜಿಕಲ್ ಅಂತ ಹೇಳ್ತೀವಿ, ವಿಚ್ ಮೈಟ್ ನಾಟ್ ಗೋ ವಿತ್ ಅಬ್ಸರ್ವೇಷನ್. ಖಂಡಿತ ಇದಕ್ಕೆಲ್ಲನೂ ಸರ್ಜಿಕಲ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಬಟ್ ಯೂಶ್ವಲಿ ನಾರ್ಮಲಿ ಈ ಫಂಕ್ಷನಲ್ ಸಿಸ್ಟ್ ಮೆನ್ಸ್ಟ್ರಲ್ ಸೈಕಲಲ್ಲಿ ಏನಾದರೂ ಬರುತ್ತಲ್ವ, ಅದು ಬರುತ್ತೆ ಹೋಗುತ್ತೆ. ಸೊ ದ್ಯಾಟ್ ಒನ್ ನೀಡ್ಸ್ ಅ ಚೆಕಪ್ ಆ್ಯಂಡ್ ಇನ್ಶೂರೆನ್ಸ್ ಬೈ ಯುವರ್ ಗೈನಕಾಲಜಿಸ್ಟ್. ವಾಟ್ ಮೈಟ್ ಬಿ ರಾಂಗ್ ಆ್ಯಂಡ್ ಹೌ ಫಾರ್ ಯು ಹ್ಯಾವ್ ಟು ರಿಟರ್ನ್ ಬ್ಯಾಕ್ ಟು ದೆಮ್, ಯು ಹ್ಯಾವ್ ಟು ನೋ ಆ್ಯಂಡ್ ಡೂ ಇಟ್ ಅಕಾರ್ಡಿಂಗ್.